ಕುಮಾರಸ್ವಾಮಿಯ ನಾಮಪತ್ರ ಸಲ್ಲಿಕೆ ಆದ ಬಳಿಕ ಈಗಾಗಲೇ ಮುಖಂಡರುಗಳು ಮಾತನಾಡಿದ್ದು ಸಾಕಷ್ಟು ಟಾಂಗ್ ಅನ್ನು ಕೂಡ ನೀಡಿದ್ದಾರೆ. ಮಂಡ್ಯ ಗೌತಿ ನಟ ದರ್ಶನ್ಗೆ ಎಚ್.ಡಿ. ಕುಮಾರಸ್ವಾಮಿಯವರು ತಿರುಗೇಟನ್ನ ನೀಡಿದ್ದು ಜೋಡೆತ್ತಿನಂತೆ ನಾವಿರ್ತೇವೆ ಅನ್ನುವಂತ ಹೇಳಿಕೆಯನ್ನ ನಟ ದರ್ಶನ್ ಏನು ಹೇಳಿದ್ರು ಮೊನ್ನೆ, ಆ ಒಂದು ಹೇಳಿಕೆಗೆ ಆ ಜೋಡಿ ಎತ್ತನ್ನ ನಂಬಬೇಡಿ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ ಕುಮಾರಸ್ವಾಮಿ. ಜೊತೆಗೆ ಯಾರು ಜೋಡೆತ್ತು ಅನ್ನೋದನ್ನ ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಡಿ.ಕೆ. ಶಿವಕುಮಾರ್ ಮತ್ತು ನಾನು ಜೋಡೆತ್ತಾಗಿ ನಾವಿಲ್ಲಿ ಇರ್ತೀವಿ, ನಿಮ್ಮ ಸೇವೆಯನ್ನ ಮಾಡ್ತೀವಿ ಅನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿದ್ದಾರೆ ಸಿಎಂ ಕುಮಾರಸ್ವಾಮಿ ಅವರು. ಮೊನ್ನೆ ನಟ ದರ್ಶನ್ ಹೇಳಿದಂತಹ ಈ ಒಂದು ಹೇಳಿಕೆಗೆ ಇವತ್ತು ಟಾಂಗ್ ಅನ್ನು ಕೊಡುವುದರ ಮೂಲಕ ಜೋಡೆತ್ತು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಸಿಎಂ ಕುಮಾರಸ್ವಾಮಿ ಅವರು. ಟಾಂಗ್ ಅನ್ನ ನೀಡಿದ್ದಾರೆ ಇದೇ ಒಂದು ಹೇಳಿಕೆಗೆ. ಮಂಡ್ಯ ಗೌರ್ತಿ ಹಾಗೆಯೇ ನಟ ದರ್ಶನ್ಗೆ ಕೂಡ ಎಚ್.ಡಿ. ಕುಮಾರಸ್ವಾಮಿ ಈ ಮೂಲಕ ತಿರುಗೇಟನ್ನ ನೀಡಿದ್ದಾರೆ. ಯಾವ ವಿಚಾರದಲ್ಲಿ ಪ್ರಸ್ತಾಪವನ್ನ ಮಾಡುವಂತಹ ಸಂದರ್ಭದಲ್ಲಿ ಸಿಎಂ ಕುಮಾರಸ್ವಾಮಿ ಇದೇ ವಿಚಾರವನ್ನ ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಯಾವ ಕಾರಣಕ್ಕಾಗಿ ನಾವು ಈ ಅನೇಕ ಮಾತುಗಳನ್ನ ಹೇಳಿದ್ದೇವೆ, ಜೊತೆಗೆ ಮೊನ್ನೆ ನಡೆದಂತಹ ವಿಚಾರ ಆಗಿರ್ಬೋದು, ದರ್ಶನ್ ಹೇಳಿದಂತಹ ಹೇಳಿಕೆ ಆಗಿರ್ಬೋದು, ಆ ಒಂದು ಹೇಳಿಕೆಗೂ ಕೂಡ ಇವತ್ತು ಸಿಎಂ ಕುಮಾರಸ್ವಾಮಿ ಅವರು ಈ ವಿಚಾರವನ್ನ ಪ್ರಸ್ತಾಪ ಮಾಡಿ ಟಾಂಗ್ ಅನ್ನ ಕೂಡ ಕೊಟ್ಟಿದ್ದಾರೆ, ತಿರುಗೇಟನ್ನ ನೀಡಿದ್ದಾರೆ. ಯಾರು ನಿಜವಾದ ಜೋಡೆತ್ತುಗಳು ಅನ್ನುವಂತಹ ಪ್ರಶ್ನೆಯನ್ನ ಕೂಡ ಹೇಳಿದ್ದಾರೆ. ನಾನು ಮತ್ತು ಡಿ.ಕೆ. ಶಿವಕುಮಾರ್ ನಾವಿಬ್ರು ಕೂಡ ಜೋಡೆತ್ತಿನಂತೆ ನಾವು ಕೆಲಸ ಮಾಡ್ತೇವೆ, ನಿಮ್ಮ ಸೇವೆಯನ್ನ ಮಾಡ್ತೇವೆ, ಆದ್ರೆ ಆ ಜೋಡೆತ್ತನ್ನ ನಂಬಬೇಡಿ, ನಮ್ಮನ್ನ ನಂಬಿ ಅಂತ ಹೇಳಿ ಆಕ್ರೋಶವನ್ನ ಕೂಡ ಹೊರ ಹಾಕಿದ್ದಾರೆ. ಸಾಕಷ್ಟು ವಿಚಾರಗಳನ್ನ ಈ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಸುಮಲತಾ ಬೆಂಬಲಕ್ಕೆ ನಟ ದರ್ಶನ್ ಹಾಗೆಯೇ ಯಶ್ ಕೂಡ ಇದ್ರು, ಜೋಡೆತ್ತಿನಂತೆ ನಾವು ಕೆಲಸ ಮಾಡ್ತೀವಿ, ನಾವಿರ್ತೀವಿ ಅನ್ನುವಂತಹ ಮಾತನ್ನ ಕೂಡ ಈ ಸಂದರ್ಭದಲ್ಲಿ ದರ್ಶನ್ ಮತ್ತು ಯಶ್ ಹೇಳಿದ್ರು. ಆ ಜೋಡಿ ಎತ್ತು ಬರೀ ಮೇಯೋಕಷ್ಟೇ ಅನ್ನುವಂತಹ ಮಾತನ್ನ ಸಂದರ್ಭದಲ್ಲಿ ಸಿಎಂ ಕುಮಾರಸ್ವಾಮಿ ಅವರು ಇವತ್ತು ಹೇಳಿದ್ದಾರೆ. ಈಗಾಗಲೇ ಸುಮಲತಾ ಬೆಂಬಲಕ್ಕೆ ನಾವಿಬ್ರು ಕೂಡ ಇರ್ತೀವಿ ಅನ್ನುವಂತಹ ಮಾತನ್ನ ಯಾವಾಗ ಮೊನ್ನೆಯಿಂದಲೂ ಕೂಡ ನಟ ದರ್ಶನ್ ಹಾಗೇನೆ ಯಶ್ ಹೇಳ್ಕೊಳ್ತಾ ಬರ್ತಾ ಇದ್ರು. ಜೋಡೆತ್ತಿನಂತೆ ನಾವು ಇರ್ತೀವಿ ಅನ್ನುವಂತಹ ಮಾತನ್ನ ಹೇಳಿದ್ರು. ಅದಕ್ಕೆ ಟಾಂಗ್ ಅನ್ನ ಕೊಟ್ಟಿದ್ದಾರೆ, ತಿರುಗೇಟನ್ನ ಕೊಟ್ಟಿದ್ದಾರೆ ಸಿಎಂ ಕುಮಾರಸ್ವಾಮಿ. ಜೋಡೆತ್ತಿನಂತೆ ಇರ್ತೀವಿ ಅನ್ನುವಂತಹ ಮಾತನ್ನ ಹೇಳಿದ್ರು ನಟ ದರ್ಶನ್ ಹಾಗೇನೆ ಯಶ್. ಅದೇ ಒಂದು ಮಾತಿಗೆ ಸಂಬಂಧಪಟ್ಟ ಹಾಗೆ ಇವತ್ತು ತಿರುಗೇಟನ್ನ ಕೊಟ್ಟಿದ್ದಾರೆ ಸಿಎಂ ಕುಮಾರಸ್ವಾಮಿ. ಮಂಡ್ಯ ಗೌತಿ ನಟ ದರ್ಶನ್ಗೆ ಈ ಮೂಲಕ ತಿರುಗೇಟನ್ನ ನೀಡಿದ್ದಾರೆ. ಗಾಡಿ ಹೊಡಿತಾರ ನಾವು ಸರ್, ನಮ್ಮ ಹೀರೋನು ಇದಾರಲ್ಲ ಸರ್. ಆಕ್ಚುಲಿ ಒಂದು ಆಕ್ಟಿಂಗ್ ಸರ್, ಆಕ್ಚುಲಿ ಒಂಟಿ ಗಾಡಿ ಹೊಡಿತಾರ ಸರ್, ಜೋಡಿಯತ್ ಗಾಡಿ ಹೊಡಿತಾರ ನಾವು. ರೈತರಿಗೆ ಹೊಲ ನೆನ್ನೆ ಒಂದು ಮಾತು ಹೇಳಿದ್ದೇನೆ. ಏಕೆಂದ್ರೆ ಇಲ್ಲಿ ನಮ್ಮ ಪಕ್ಷೇತರ ಅಭ್ಯರ್ಥಿ ನಾಮಪತ್ರ ಹಾಕಬೇಕಾದ್ರೆ ನಾವು ಜೋಡೆತ್ತು ಬರ್ತೀವಿ ಅಂತ ಹೇಳಿದ್ದಾರೆ. ಅವು ಜೋಡೆತ್ತು ಅಂತ ಏನು ಹೇಳಿದ್ದಾರೆ, ನಮ್ಮ ರೈತರಿಗೆ ಹೊಲ ಉಳಕ್ ಬೇಕಾಗಿರ್ತಕ್ಕಂಥ ಜೋಡೆತ್ತಲ್ಲ, ಅವು ರೈತರಿಗೆ ಹೊಲ ಉಳ ಜೋಡೆತ್ತಲ್ಲ ಅವು. ಇಲ್ಲಿಬ್ರು ನಿಜವಾದ ಜೋಡೆತ್ತಿದ್ದೇವೆ. ಇಲ್ಲಿ ಈ ರಾಜ್ಯದ ಸಮಗ್ರ ಅಭಿವೃದ್ಧಿಯ ಜೊತೆಯಲ್ಲಿ ಈ ಮಂಡ್ಯ ಜಿಲ್ಲೆಯಲ್ಲಿರ್ತಕ್ಕಂಥ ಹಲವಾರು ಸಮಸ್ಯೆಗಳಿಗೆ ಯಾವ ಹಸಿರನ್ನ ನಾಡು ಅಂತಕ್ಕಂಥ ಹೆಸರನ್ನ ಹೊಂದುತ್ತಾ ಈ ಒಂದು ಮಂಡ್ಯ ಜಿಲ್ಲೆಯ ಸದಾ ಹಸಿರನ್ನ ತಂದು ಕೊಡ್ತಕ್ಕಂಥ ನಿಟ್ಟಿನಲ್ಲಿ ನಿಜವಾದ ಜೋಡೆತ್ತುಗಳು ಇಲ್ಲೇನಿದ್ದೇವೆ. ಈ ಜೋಡೆತ್ತುಗಳನ್ನು ನಂಬಿ ನೀವು ಬೆಳೆದಿರ್ತಕ್ಕಂಥ ಬೆಳೆನ ಅರ್ಧ ರಾತ್ರಿ ಬಂದು ಮೇಯ್ಕೊಂಡು ಹೋಗಂತ ಜೆತ್ಗಳನ್ನ ದಯವಿಟ್ಟು ನೋಡಬೇಡಿ. ಆಕ್ಚುಲಿ ಒಂಟಿ ಗಾಡಿ ಹೊಡಿತಾರ ಸರ್, ಜೋಡಿಯತ್ ಗಾಡಿ ಹೊಡಿತಾರ ನಾವು ಸರ್, ನಮ್ಮ ಹೀರೋನು ಇದಾರಲ್ಲ ಸರ್. ಆಕ್ಚುಲಿ ಒಂದು ಆಕ್ಟಿಂಗ್ ಸರ್, ಆಕ್ಚುಲಿ ಒಂಟಿ ಗಾಡಿ ಹೊಡಿತಾರ ಸರ್, ಜೋಡಿಯತ್ ಗಾಡಿ ಹೊಡಿತಾರ ನಾವು. ನಮ್ಮ ಪಕ್ಷೇತರ ಅಭ್ಯರ್ಥಿ ನಾಮಪತ್ರ ಹಾಕಬೇಕಾದ್ರೆ ನಾವು ಜೋಡೆತ್ತು ಬರ್ತೀವಿ ಅಂತ ಹೇಳಿದ್ದಾರೆ.
ಅವು ಜೋಡೆತ್ತು ಅಂತ ಏನು ಹೇಳಿದ್ದಾರೆ, ನಮ್ಮ ರೈತರಿಗೆ ಹೊಲ ಉಳಕ್ ಬೇಕಾಗಿರ್ತಕ್ಕಂಥ ಜೋಡೆತ್ತಲ್ಲ ಅವು, ರೈತರಿಗೆ ಹೊಲ ಉಳ ಜೋಡೆತ್ತಲ್ಲ ಅವು. ಇಲ್ಲಿಬ್ರು ನಿಜವಾದ ಜೋಡೆತ್ತಿದ್ದೇವೆ. ಇಲ್ಲಿ ಈ ರಾಜ್ಯದ ಸಮಗ್ರ ಅಭಿವೃದ್ಧಿ, ಈ ರಾಜ್ಯದ ಸಮಗ್ರ ಅಭಿವೃದ್ಧಿಯ ಜೊತೆಯಲ್ಲಿ ಈ ಮಂಡ್ಯ ಜಿಲ್ಲೆಯಲ್ಲಿರ್ತಕ್ಕಂಥ ಹಲವಾರು ಸಮಸ್ಯೆಗಳಿಗೆ ಯಾವ ಹಸಿರಿನ ನಾಡು ಅಂತಕ್ಕಂಥ ಹೆಸರನ್ನ ಹೊಂದಿದ್ದ ಈ ಒಂದು ಮಂಡ್ಯ ಜಿಲ್ಲೆಯ ಸದಾ ಹಸಿರನ್ನ ತಂದು ಕೊಡ್ತಕ್ಕಂಥ ನಿಟ್ಟಿನಲ್ಲಿ ನಿಜವಾದ ಜೋಡೆತ್ತುಗಳು ಇಲ್ಲೇನಿದ್ದೇವೆ. ಈ ಜೋಡೆತ್ತುಗಳನ್ನು ನಂಬಿ ನೀವು ಬೆಳೆದಿರ್ತಕ್ಕಂಥ ಬೆಳೆನ ಅರ್ಧ ರಾತ್ರಿ ಬಂದು ಮೇಯ್ಕೊಂಡು ಹೋಗಂತ ಜೆತ್ಗಳನ್ನ ದಯವಿಟ್ಟು ನೋಡಬೇಡಿ.